ಇವತ್ತು ದಿಲ್ಲಿಯಲ್ಲಿ ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳದ್ದು ನೀಟ್ ಎಕ್ಸಾಮ್ ಸಂಬಂಧ ಏನು ಭ್ರಷ್ಟಾಚಾರಕ್ಕೆ ಅನ್ನುವಂಥ ಹೋರಾಟ ಇತ್ತು. ಆ ಹೋರಾಟಕ್ಕೆ ನಿನ್ನೆ ನರೇಂದ್ರ ಮೋದಿ ಅವರ ನಿನ್ನೆ ಭಾಷಣ ಮಾಡಿ ಹೇಳ್ತಕ್ಕಂಥ ಚಟುವಟಿಕೆ ಇದನ್ನ 4 ದಿವಸದಿಂದ ಅವ್ರು ಹೇಳಿದ್ರಪ್ಪ ಅಂದ್ರೆ ಈ ಪರಿಸ್ಥಿತಿ ಈ ಹೋರಾಟ ನೂರಾರು ಜನ ಇವತ್ತು ಅವ್ರ ಕಡೆ ವಿದ್ಯಾರ್ಥಿಗಳು ಬಡಿಸ್ಕೊಂಡು ತಮ್ಮ ಇದೆಲ್ಲ ಶ್ರಮ ಈ ನಾಡಿನಲ್ಲಿ ಇದೇನು ಲಾಠಿ ಚಾರ್ಜ್ ಆಗ್ತಕ್ಕಂಥ ಚಟುವಟಿಕೆ ಸಾಧ್ಯತೆ. ದಯವಿಟ್ಟು ದೇಶದ ಪ್ರಧಾನಮಂತ್ರಿಗೆ ಈ ಜಗತ್ತನ್ನು ಅಡ್ಡಾಡ್ತಾರೋ ಅವ್ರು ಕೇಳ್ತಕ್ಕಂಥದ್ದು ಯೋಗ್ಯವಾದ ಭ್ರಷ್ಟಾಚಾರಕ್ಕೆ ಇವತ್ತು ತಾವು ಶಿಕ್ಷಣ ಆತಪ್ಪ ಅಂತಂದ್ರೆ ಯಾವ ಸಾವಿರಾರು ಕೋಟಿ ರೂಪಾಯಿ 100 ಕೋಟಿ ರೊಕ್ಕ ಗಳಿಸಿರ್ತಾನ ಅಮ್ಮ ಇವತ್ತು ನೌಕರಿ ಹಿಡಿಬೇಕಂದ್ರೆ ಇವತ್ತು ನಿಜವಾಗಿಯೂ ಸತ್ಯದಿಂದ ಶಿಕ್ಷಣ ಕಲ್ತಿರ್ತಕ್ಕಂಥ ಅಭ್ಯಾಸ ಮಾಡಿ ಕಷ್ಟಪಟ್ಟು ಎಷ್ಟೋ ವರ್ಷದಿಂದ ಓದಿ ಇವತ್ತು ನೀಟ್ ಎಕ್ಸಾಮ್ ಬರೆದಿರ್ತಕ್ಕಂಥವ್ರು ಭ್ರಷ್ಟಾಚಾರಿ ಆತ್ಪ ಅಂತಂದ್ರೆ ಈ ಸಮಾಜದಾಗ ಇದರಂಥ ಜಗತ್ತಿನಾಗ ದೊಡ್ಡ ಅನ್ಯಾಯ ಇಲ್ಲ. ಇವತ್ತು ಅಂಬೇಡ್ಕರ್ ತಾವೇನಾದ್ರು ನಿಜವಾದ ಗೌರವ ಈ ನಮ್ಮ ಮೋದಿಜಿ ಅವರು ಕೊಡೋರಿದ್ರಪ್ಪ ಅಂದ್ರೆ ಅದನ್ನ ತಕ್ಷಣ ಇವತ್ತೇನು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಕೊಡೋದಲ್ಲ. ಹಿಂದೂ ಕೂಡ ರೈತ ಚಳವಳಿ ಹಿಂಗೆ ಮಾಡ್ಯಾರ. 700 ಜನ ರೈತರ ಬಲಿದಾನ ಆದ್ಮೇಲೆ ಇವತ್ತು ಇವನ ಕಾಯ್ದೆಗಳನ್ನ ವಾಪಸ್ ಬಿಡ್ತಾರೆ. ಈ ರೀತಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಕ್ಕದ್ದಲ್ಲ. ನರೇಂದ್ರ ಮೋದಿ ಅವರ ಸಣ್ಣ ಹುಡುಗರಲ್ಲ, ಸುಮಾರು 70-80 ವಯಸ್ಸು ಆಗಿರ್ತಕ್ಕಂಥವ್ರು ಇಡೀ ಜಗತ್ತನ್ನು ಅಡ್ಡಾಡ್ತಕ್ಕಂಥವ್ರು ಅದಾರು. ಇನ್ನು ಮುಂದೆ ಈ ರೀತಿ ಆಗಲ್ದಂಗೆ ಈ ದೇಶದ ಪ್ರಧಾನಮಂತ್ರಿಯವರು ನೋಡ್ಕೊಳ್ಳೇಬೇಕಂತ ಎಚ್ಚರಿಕೆ. ಈಗ ಸರ್ ಧಾರವಾಡ ದತ್ತವಾಡ್ತಕ್ಕ ಮಹಾರಾಷ್ಟ್ರದವ್ರು ಕರ್ನಾಟಕದ 4 TMC ತಗೊಳಕ್ಕೆ ಇದರ ಬಗ್ಗೆ ತಾವೇನು ಹೇಳ್ತೀವಿ? ಮಹಾರಾಷ್ಟ್ರ ರಾಧಾಕೃಷ್ಣ ಅಂತಂದ್ರೆ ನೀರಾವರಿ ಯೋಜನೆ ಮಾಡಿ ಅಲ್ಲಿಂದ ನೀರು ನೀರು ಹೋಯ್ತಾರೆ. ಈಗ ಕಲ್ಲೋಳದಿಂದ 4 TMC ನಮ್ಮ ರಾಜ್ಯಕ್ಕೆ ಬರಬೇಕು. ಅಲ್ಲಿದ್ದು ಹೋದ್ರೆ ಅಂದ್ರೆ ನಮ್ಗೆ ಮುಂದೆ ನೀರು ಬರಲ್ಲ. ಹೌದು, ನೀರಿನ ಶಾರ್ಟೇಜ್ ಆಕತಿ. ಅದು ನೀರಿನ ಲೊಕೇಶನ್ ನೋಡ್ಕೊಂಡು, ಯಾಕಂದ್ರೆ ಸರ್ಕಾರ ನಮಗ ನೀರಿರ್ಲಿಲ್ಲ. ಈ ಚಿಕ್ಕೋಡಿ ಭಾಗದಾಗ ಕುಡಿಯಾಕ ನೀರಿಲ್ಲ ಅಂತೇಳಿ ನಾವು 50 ವರ್ಷ 79 ವರ್ಷ ಹೋರಾಟ ಮಾಡತ್ತು. ಇಲ್ಲಿರ್ತಕ್ಕಂಥ ಆ ಭಾಗದ ಶಾಸಕರು ಗಣೇಶ್ ಹುಕ್ಕೇರಿ ಅವರು ಇರ್ಬೋದು, ಯಾರು ಸಂಬಂಧಪಟ್ಟ ಶಾಸಕರು ಇವನ್ನೆಲ್ಲ ಚಿಂತನೆ ಮಾಡ್ರೆ. CWC ಮೀಟಿಂಗ್ ಅದೇನು ಏನು ಮಾಡಿಲ್ಲ. ಮನುಷ್ಯ ಬಂದಂಗ ಇವತ್ತು ನಾಟಕ ಮಾಡೋದು ಬಿಡ್ರಿ. ಯಾಕಂದ್ರೆ ನಮ್ಮ ರೈತರೊಳಗೆ ಜಗಳ ಹಚ್ಚಬೇಡ್ರಿ. ನಾವ ಅಲ್ಲಿ ರೈತರಿಗೆ ನೀರು ಒಯ್ಯತಾರೋ ಅವ್ರು ಶಾಣ್ಯರಾಗಿ ಒಯ್ಯತಾರ, ನೀವೇನು ದನ ಕಾಯ್ತೀರಿ? ನೀವು ಇಲ್ಲಿ ನೀರಾವರಿ ಮಾಡ್ರು, ನಮಗೆ ನೀರು ಸಫಿಷಿಯೆಂಟ್ ಆತ್ಪ ಅಂತಂದ್ರೆ ಅಲ್ಲಿ ನೀರು ಕೊಡುವರೆ. ನಿಮ್ನೇನು ದನ ಕಾಯಿಗೆ ಇಟ್ಟಿಲ್ಲ, ಮೊದಲು ನಮಗೆ ನೀರಾವರಿ ಮಾಡ್ರಿ, ನಮಗೆ ನೀರು ಸಫಿಷಿಯೆಂಟ್ ಆತ್ಪ ಅಂದ್ರೆ ನಮ್ಗೆ ಕುಡಿ ನೀರಿಗೆ ತಗೊಳ್ತಾರೆ. ಕುಡಿ ನೀರು ತಗೋತಾ ಇದೆ. ನಮ್ಮದು ವಿರೋಧಿಲ್ಲ, ನಮ್ದು ಕೂಡ. ಯಾಕಂದ್ರೆ ಕುಡಿ ನೀರಿಗೆ ಹೋಗ್ಲಿ, ನಮಗೆ ನೀರಾವರಿ ಮಾಡ್ತಕ್ಕಂಥ ಯೋಜನೆಗಳನ್ನ ಇಲ್ಲಿ ಇರ್ತಕ್ಕಂಥವ್ರು ಯಾಕೆ ವಿಳಂಬ ಮಾಡ್ತಾರ ಅನ್ನೋಂಥದ್ದು ಬೇಜಾರ. ಯಾಕಂದ್ರೆ ಕುಡ್ಲಿಕ್ಕೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದ. ಇಲ್ಲೇ ಅವ್ರ ವೇಸ್ಟ್ ನೀರು ಹೊಂಟೈತಿ. ಈ ಕೃಷ್ಣಾ ನದಿಂದ್ರೂ ಹೋಗ್ತಿರ್ತೈತಿ, ನಮ್ಮ ಹಿರಣ್ಯಕೇಶಿ ಹೋಗ್ತೈತಿ, ಅಲ್ಲಿ ಕೂಡ ಎಲ್ಲ ನದಿಗಳು ಹೋಗ್ತೈತಿ. ಅದನ್ನು ಸರಿಯಾಗಿ ಉಪಯೋಗ ತಗೊಂಡು ತಾವು ಇಲ್ಲಿ ಇರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರು ಕೂಡ ಹೆಚ್ಚಿನ ಆದ್ಯತೆಯನ್ನು ನೀರಾವರಿ ಕೊಟ್ಟು ಚಿಕ್ಕೋಡಿ ನೀರಾವರಿ ಮಾಡಬೇಕು. ಅವ್ರು ಇರ್ಬೋದು, ಈಚೆ ಕಡೆ ನಮ್ಮ ನಿಖಿಲ್ ಕತ್ತಿ ಇರ್ಬೋದು, ಈಚೆ ಕಡೆ ಐಹೊಳೆ ಸಾಹೇಬ್ ಇರ್ಬೋದು. ತಾವು ಗಂಭೀರವಾಗಿ ನೀರಾವರಿ ಯೋಜನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾದ್ರೆ ಕೃಷ್ಣಾ ನದಿ ಇಡೀ ನಮ್ಮ ರಾಜ್ಯದಲ್ಲೇ ದೊಡ್ಡ ನದಿ, ಲಕ್ಷ ಗಂಟಲೆ ಕ್ಯೂಸೆಸ್ ನೀರು ಹೋಗ್ತೈತಿ. ಈಗ ಈ ಕುಡಿಯಾಕ ನೀರಿಲ್ಲ ನಾವು ಹೋರಾಟ ಮಾಡ್ತೀವಿ. ಅದಕ್ಕಾಗಿ ತಕ್ಷಣ ನೀರಾವರಿ ಯೋಜನೆ ಮಾಡ್ತೀವಿ. ಘೋಷಣೆ ಮಾಡಿಲ್ಲ ಸರ್, ಬಹಳಷ್ಟು ತಾಲೂಕುಗಳಲ್ಲಿ ಮಳೆ ಆಗಿಲ್ಲ. ಬರಗಾಲ 100% ಘೋಷಣೆ ಮಾಡಲೇಬೇಕು. ಈಗ ಕೂಡ ನಮ್ಮ ಕಬ್ಬಿನ ಇರಲಿ, ಬೇರೆ ಬೆಳೆ ಇರಲಿ, ಈಗಾಗಲೇ 50% ಇಳುವರಿ ಡೌನ್ ಆಗಿದೆ. ಯಾಕಂದ್ರೆ ಯಾವಾಗ ಮಳೆ ಆಗಬೇಕಾಗಿ ಜೂನ್ದಾಗ ನಮಗೆ ಕಡ್ಡಾಯವಾಗಿ ಮಳೆ ಆಗಲಿಲ್ಲ. ಆ ಕಾರಣಕ್ಕಾಗಿ ಸಂಪೂರ್ಣ ಇವತ್ತು ಕಬ್ಬು ಬೆಳೆಗಾರರಲ್ಲಿ ಬೇರೆ ಬೆಳೆಗಳು ಕೂಡ ಇಳುವರಿ 50% ಡೌನ್ ಆಗ್ಯಾವ. ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ ಬರಗಾಲನ್ನ ಬರೀ ಬಾಯಲ್ಲಿ ಘೋಷಣೆ ಮಾಡತ್ತಾರ. ಬರಗಾಲ ಘೋಷಣೆ ಮಾಡೋದಲ್ಲ, ಪರಿಹಾರ ಕೊಡ್ತಕ್ಕಂಥದ್ದು ಹಾಕ್ಬೇಕು. ಯಾಕಂದ್ರೆ ಬಂಡವಾಳ ಹಾಕಿರ್ತು ಭೂಮಿಗೆ ಎಕರೆಗೆ 50,000 ರೂಪಾಯಿ ಮಿನಿಮಮ್ ಬಂಡವಾಳ. 50% ಜನ ಬಿತ್ತೇ ಇಲ್ಲ. ಅದು ಸಂಪೂರ್ಣ ಬಿತ್ತೇ ಇರ್ತಕ್ಕಂಥವ್ರಿಗೂ ಕೂಡ ಪರಿಹಾರ ಕೊಡಬೇಕು. ಬಿತ್ತವ್ರಿಗೂ ಕೂಡ ಇವತ್ತೇನು ಲಾಸ್ ಆಗೈತಿ ಪರಿಹಾರ ಕೊಡಬೇಕು. ಎಕರೆಗೆ ಒಂದು ಮಿನಿಮಮ್ 50,000 ರೂಪಾಯಿ ಆದರೂ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಘೋಷಣೆ ಮಾಡಬೇಕು. ಬರಗಾಲವನ್ನ ಕೇರ್ಲೆಸ್ ಮಾಡಬಾರ್ದು. ಯಾಕಂದ್ರೆ ನಮ್ಮ ರೈತರ ಬದುಕ ನಾವು ಬೆಳೆ ಮೇಲೆ ಅವಲಂಬನೆ ಆಗಿರ್ತು. ನಮಗೆ ಬೇರೆ ಉದ್ಯೋಗ ಇಲ್ಲ, ಬೇರೆ ಕಮರ್ಷಿಯಲ್ ಮತ್ತೊಂದು ಉದ್ಯೋಗ ಇಲ್ಲ. ಈ ಭೂಮಿ ಮೇಲೆ ನಮಗೆ ಬದುಕ್ತಕ್ಕಂಥವ್ರು ಬರಗಾಲದ ಪರಿಹಾರನ ಸರ್ಕಾರ ಎಲ್ಲ ಕೆಲಸಗಳನ್ನ ವಿಳಂಬಿಟ್ಟು ಈ ಬರಗಾಲದ ಪರಿಹಾರನ ಕೂಡ ತಕ್ಷಣ ಘೋಷಣೆ ಮಾಡಿ. ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ನೀರಾವರಿ ವಿಳಂಬ ಆಗ್ತಾ ಇದ್ದಾವೆ. ಯಾಕಂದ್ರೆ ಎಂದೋ ಜಾರಿಗೆ ಆಗಿರ್ತೈತಿ, ಎಂದೋ ಅನುಷ್ಠಾನ ಆಗ್ತೈತಿ, ಎಂದೋ ಇದು ಅಂದರೆ ಈ ವಿಳಂಬ ಆಗ್ತಾ ಇದೆ. ಇದ್ರ ಬಗ್ಗೆ ನೀವು ದೊಡ್ಡದಾಗಿ ಒಂದು ಹೋರಾಟ, ಯಾಕಂತಂದ್ರೆ ಕರಗಾವಿ ಐತಿ ನೀರಾವರಿ ನೋಡ್ರಿ, ಅದು ಇನ್ನೂ ಸ್ಟಾರ್ಟ್ ಇದೆ ಅಂದರೆ ಅಲ್ಲೇ ಐತಿ.
ಮಹಾಲಕ್ಷ್ಮಿ ಯತ್ನಾವರಿ ಅದು ಇನ್ನೂ ಅಲ್ಲೇ ಐತಿ. ಕುಟುಂಬಾಗಿ ಯತ್ನಾವರಿ ಅದು ಎಲ್ಲಿಗೆ ಬರಬೇಕಾಯಿತು ಅಲ್ಲಿ ಟೇಲ್ ಎಂಡ್ ತನಕ ನೀರು ಬರ್ತಾ ಇಲ್ಲ. ಹನುಮಾನ್ ಯತ್ನಾವರಿ ಅದಕ್ಕೆ ಅಂತ ನೀರು ಹಂಚಿಕೆ ಆಗೈತಿ, ಅದು ಇನ್ನೂ ಸ್ಟಾರ್ಟ್ ಇಲ್ಲ. ಈ ಮತ್ತು ಬಸವಣ್ಣ ಕೆಳೆಗಾಂವ್ ಅದು ಏನಂತ ಪೂರ್ಣ ಪ್ರಮಾಣದ ಆಗಿಲ್ಲ. ಅದು ಈ ನೀರಾವರಿ ಯೋಜನೆ ಬಗ್ಗೆ ನೀವೊಂದು, ಯಾಕಂದ್ರೆ ಕಬ್ಬು ಹೋರಾಟ ಮಾಡಿ ಯಶಸ್ವಿಯಾಗಿರಿ, ಅದು ನೀರಾವರಿ ಆದರೆ ಶಾಶ್ವತ ಇದಾಗ್ತದೆ, ಅದೊಂದು ದೊಡ್ಡ ಪ್ರಮಾಣ. 30ನೇ ತಾರೀಕು ಸುಮಾರು 10,000 ಜನ ಚಿಕ್ಕೋಡಿ, ರಾಯಬಾಗ, ಗೋಕಾಕ, ಮೂಡಲಗಿ, ಅಥಣಿ, ರಾಯಬಾಗ, ಹುಕ್ಕೇರಿ ಎಲ್ಲ ಜಿಲ್ಲೆಯಿಂದ ಇದೇ ನೀರಾವರಿ ಯೋಜನೆ ಸಂಬಂಧ ಒಂದು 10,000 ಜನ ಇಲ್ಲಿ ಸೇರಬೇಕು. ಸಂಬಂಧಪಟ್ಟಿರ್ತಕ್ಕಂಥ ನೀರಾವರಿ ಅಂಗಡಿ ಬರಬೇಕು, ಯಾವ ಅಧಿಕಾರಿಗಳು ಬರಬೇಕು, ಈ ಭಾಗದ ಎಲ್ಲ 3 ಶಾಸಕರು ಕೂಡ ಭಾಗವಹಿಸಬೇಕು. ಅಂದ್ರೆ ಮುಖ್ಯ ಹೋರಾಟದ ಉದ್ದೇಶ ನೀರಾವರಿ. ನಾಳೆ ನೀರಾವರಿ ಕೂಡ ಮೇಜರ್ ವಾದ ವಿಷಯ, ಹೆದ್ದಾರಿ ಮತ್ತು ಮೇಜರ್ ನೀರಾವರಿ. ಒಂದೇ ದಿವಸ ಮಾಡೋರು ಮತ್ತೇನು ಕಂಟಿನ್ಯೂ ಸರಿಯಾಗಿ ಅವ್ರು ಬಂದು ಸ್ಪಂದಿಸಿ ನಮ್ಮ ಸಮಸ್ಯೆ ಗೌರವಿಸುವಂತದ, ನಮ್ಮ ರೈತರಿಗೆ ಸರಿ ಅದ ತೃಪ್ತಿ ಆಗುವಂತಂತಿದ್ರೆ ಒಂದಿನ ಆಗ್ಬೋದು, ಇಲ್ಲ ಆಗ್ಲಿಲ್ಲ ಅಂದ್ರೆ ಅದು ಅಹೋರಾತ್ರ ಮುಂದುವರಿತೈತಿ. ಹುಕ್ಕೇರಿ ಮಾತುಗಳಿಗೆ ಮಾಡ್ತೀವಿ, ಯಾಕಂದ್ರೆ ಅನಿವಾರ್ಯ ಐತಿ. ಈಗ ಮಧ್ಯಾಹ್ನ ಪತ್ರಿಕಾಗೋಷ್ಠಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ವಂದನೆಗಳು ತಿಳಿಸುತ್ತಾ, ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ರೈತ ಮುಖಂಡರಿಗೂ ಕೂಡ ವಂದನೆ ತಿಳಿಸುತ್ತೇನೆ. ಈ ಪತ್ರಿಕಾಗೋಷ್ಠಿಗೆ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪಣ್ಣ ಪೂಜಾರಿ ಅವರು ಆಗಮಿಸಿದ್ದಾರೆ. ಅದೇ ರೀತಿ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರು ಮಲ್ಲಪ್ಪಣ್ಣ ಅಂಗಡಿಯವರು ಕೂಡ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ. ರಾಜ್ಯದ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಸತ್ಯಪ್ಪಣ್ಣ ಮಲ್ಲಾಪುರಿ ಅವರು, ಬೆಳಗಾವಿ ಜಿಲ್ಲೆಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ಕುನೂರವರು, ಅದೇ ರೀತಿ ಚಿಕ್ಕೋಡಿ ಜಿಲ್ಲಾ ಉಪಾಧ್ಯಕ್ಷರು ಕಲಗೌಡ ಪಾಟೀಲ್ರು, ಹಾಗೆ ಇನ್ನುಳಿದ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರು ಕುಮಾರ್ ಬರ್ದೇವರು, ಅದೇ ರೀತಿ ಎಲ್ಲ ಮುಖಂಡರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಎಲ್ಲ ನನ್ನ ಪತ್ರಿಕಾ ಮತ್ತು ಮೀಡಿಯಾ ದೇವರುಗಳಿಗೆ ನಮಸ್ಕಾರನ ಹೇಳುತ್ತಾ, ಇವತ್ತು ಏನು ಪತ್ರಿಕಾ ಒಂದು ಪ್ರಕಟಣೆ ಮಾಡ್ತಕ್ಕಂಥ ಸಂದರ್ಭ ಏನಪ್ಪ ಅಂತಂದ್ರೆ, ಏನು ಬಿಜಾಪುರ ಮತ್ತು ಗೋಟೂರು ಇದು ರಾಷ್ಟ್ರೀಯ ಹೆದ್ದಾರಿ ಚಿಕ್ಕೋಡಿ ಹಾಲಟ್ಟಿ ಭಾಗದಲ್ಲಿ ಸುಮಾರು 100 ಎಕರೆ ಜಮೀನ ಅಲ್ಲಿ ಕಳ್ಕೊತಕ್ಕಂಥ ರೈತರು ಭಾಳ ಆತಂಕದಾಗಿದ್ದಾರೆ. ಯಾಕಂತಂದ್ರೆ ಇವತ್ತು ಚಿಕ್ಕೋಡಿ ಏನು ಬೈಪಾಸ್ದಲ್ಲಿ ಸುಮಾರು ಹಾಲಟ್ಟಿ ಆ ಭಾಗದಾಗ 6 ಕಿಲೋಮೀಟ್ರ್ ಹೋಗ್ತಕ್ಕಂಥ ರಸ್ತೆ 100 ಎಕರೆ ಜಮೀನ ರೈತರದಲ್ಲಿ ಹೋಗ್ತಾ ಇದೆ. ಅಲ್ಲಿ ಏನಾಗಿತ್ತಪ್ಪ ಅಂತಂದರೆ ಈಗಾಗಲೇ ಸುಮಾರು 4 ಕೋಟಿ 5 ಕೋಟಿ ಈ ರೀತಿ ಭೂಮಿ ವ್ಯಾಲ್ಯೂಯೇಷನ್ ಆಗಿ ಸಾಕಷ್ಟು ಅಲ್ಲಿ ಎಣ್ಣೆ ಕೂಡ ಮಾಡಿರ್ತಕ್ಕಂಥದ್ದು, ಭೂಮಿ ಕೂಡ ಮಾರಿರ್ತಕ್ಕಂಥದ್ದು. ಇವ್ರು ಏನು ರಾಷ್ಟ್ರೀಯ ಹೆದ್ದಾರಿ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಇವರು ಬರೇ 35 ಲಕ್ಷ 40 ಲಕ್ಷ ಅದು 80,000 ರೂಪಾಯಿ ಗುಂಟೆಗೆ ಕೊಡ್ತಕ್ಕಂಥ ಚಟುವಟಿಕೆ ಮಾಡುತ್ತಾರೆ. ಹೀಗಾಗಿ ಅಲ್ಲಿ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಕೂಡ ಯಾವೇ ಸುತ್ತಮುತ್ತ ಇರ್ತಕ್ಕಂಥ ಗೂಟು ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ರೈತರ ಭಾಳಷ್ಟು ವಿರೋಧ ಮಾಡತ್ತಾರೆ. ನಮಗೆ ಭೂಮಿ ಇಷ್ಟು ರೇಟಿಗಾದ್ರೆ ಕೊಡ್ಲಿಕ್ಕೆ ಆಗಂಗಿಲ್ಲ, ಯಾಕಂದ್ರೆ ನಮ್ಗೆ 5 ಕೋಟಿ 4 ಕೋಟಿ ಭೂಮಿ ಮಾಡೋದ್ನಾಗ ನೀವು ಎಕರೆಗೆ ಬರೀ 40-50 ಲಕ್ಷ ಕೊಟ್ಟರೆ ನಾವು ಭೂಮಿ ಕೊಡಂಗಿಲ್ಲ ಅನ್ನೋವಂಥ ವಿರೋಧನ ಇವತ್ತು ಅಲ್ಲಿ ಇರ್ತಕ್ಕಂಥ ರೈತರು ಮಾಡತ್ತಾರೋ. ಆ ಕಾರಣಕ್ಕಾಗಿ ನಾವು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯ ಮಾಡತ್ತೀವಿ. ಈಗ ಬಿಡದಿ ಒಳಗೆ 3 ಕೋಟಿಗಿಂತ ಮೇಲ್ಪಟ್ಟಾದ್ರೆ 4 ಕೋಟಿ ಹೋಗ್ಲಿ ಭೂಮಿ ಕೊಡ್ರತ್ತೇಳಿ ರೈತರು ನಾವು ಭೂಮಿ ಕೊಡಂಗಿಲ್ಲ ಅಂದ್ರೂ ಇವತ್ತು ಸರ್ಕಾರ ಅಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡ ಇವತ್ತು 3 ಕೋಟಿ 4 ಕೋಟಿ ಹಣ ಕೊಡತ್ತಾರೆ. ಇಲ್ಲಿ 4 ಕೋಟಿ ಎಕರೆ ಚಿಕ್ಕೋಡಿ ಭಾಗದಲ್ಲಿ ಇರ್ತಕ್ಕಂಥ ಸಮೀಪದಲ್ಲಿ ಇರ್ತಕ್ಕಂಥದ್ದು, ಅದು ಕೂಡ ಸಿಟಿ ಸಮೀಪದಲ್ಲಿ ಇರ್ತಕ್ಕಂಥ ಏರಿಯಾದಾಗ 4 ಕೋಟಿ ಆಕೈತಂದ್ರೆ ಒಮ್ಮೆ ಅಲ್ಲಿ ಭೂಮಿ ಹೋತಪ್ಪ ಅಂದ್ರೆ ನಾವು 100 ವರ್ಷದ ಬಾವಿ ಬೋರ ಮಣಿ ನಾವೆಲ್ಲ ಕೂಡ ಫ್ಯಾಮಿಲಿ ಅವಲಂಬನೆಯಾಗಿರ್ತು. ಇಲ್ಲಿ ಭೂಮಿ ಹೋತಪ್ಪ ಅಂದ್ರೆ ಅದ್ರ 2 ಪಟ್ಟು ನಾವು ಭೂಮಿ ತಗೋ ರೀತಿ ಒಳಗೆ ಹಣ ಕೂಡ ಬತ್ತಪ್ಪ ಅಂದ್ರೆ ರೈತರಿಗೆ ನೆಮ್ಮದಿ ಇರ್ತೈತಿ. ಯಾಕಂದ್ರೆ ಅಭಿವೃದ್ಧಿ ಆಗ್ಬೇಕಾಗ್ತೈತಿ, ಬೈಪಾಸ ಈ ರೋಡ್ಗಳು ಆಗೋದ್ರಿಂದ ಸಾರ್ವಜನಿಕ ಅನುಕೂಲ ಆಗ್ತೈತಿ. ಆದರೂ ಅಲ್ಲಿ ರೈತರನ್ನ ನಾಶ ಮಾಡಿ ಅತಿ ಕಡಿಮೆ ರೇಟ್ದಾಗ ತಗೋತಕ್ಕಂಥದ್ದನ್ನು ಇವತ್ತು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥ ಚಟುವಟಿಕೆ ಇರ್ತಕ್ಕಂಥ ಜಿಲ್ಲಾ ಆಡಳಿತ ಮತ್ತು ಇದೇನ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಮಾಡ್ತಕ್ಕಂಥವ್ರು ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸಂಪೂರ್ಣ ವಿರೋಧವಾಗಿ ಇದೇ ಬರ್ತಕ್ಕಂಥ 30ನೇ ತಾರೀಕು ಸುಮಾರು ಚಿಕ್ಕೋಡಿ ಬಸವೇಶ್ವರ ಸರ್ಕಲ್ದಾಗ ಒಂದು 10,000 ಜನ ಸೇರಬೇಕು ಅನ್ನುವಂಥ ನಿರ್ಣಯನ ಇಡೀ ಬೆಳಗಾವಿ ಚಿಕ್ಕೋಡಿ ಭಾಗದ ಎಲ್ಲ ಜಿಲ್ಲೆಯ ರೈತರು ಕೂಡ ನಿರ್ಣಯ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಇದು ಇಲ್ಲೇ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಗೆ ಕೂಡ ಅನ್ವಯಿಸ್ತೈತಿ. ನಾಳೆಲ್ಲೂ ಕೂಡ ಆ ರೀತಿ ಮಾಡ್ತಾರೋ ಆ ಭಾಗದ ರೈತರು ಕೂಡ ಸಿಗಲೇಬೇಕು ಅನ್ನುವಂಥ ಹೋರಾಟ, ಇಲ್ಲ ಅಂದ್ರೆ ಅದನ್ನು ಕೈ ಬಿಡಬೇಕು ಅನ್ನುವಂಥ ಹೋರಾಟ.
ಅದೇ ರೀತಿಯಾಗಿ ಕಬ್ಬೂರ ಉಪಕಾಲುವೆ ಇದು ಹುಕ್ಕೇರಿ ಮತ್ತು ಚಿಕ್ಕೋಡಿ ಅಷ್ಟೇ ರಾಯಬಾಗ್ 3 ಕಡೆ ಉಪಕಾಲುವೆ ಈಗಾಗಲೇ ಇರ್ತಕ್ಕಂಥದ್ದು. ಅದು ಏನಾಗಿದೆ ಅಂದರೆ ಡ್ಯಾಮ್ದಿಂದ ಇವತ್ತು ಉಪಕಾಲುವೆಯನ್ನು ಬಿಡ್ತಕ್ಕಂಥದ್ದು ಸುಮಾರು 4 ತಿಂಗಳು ಮಾತ್ರ ಉಪಯೋಗ ಆಗೋದು. ಈಗ ಹಿರಣ್ಯಕೇಶ ನದಿ ಈ ನಮ್ಮ ದುಬ್ಬದಾಳು ಮತ್ತು ಗೋಕಾಕ್ ಹೊಳಿ ನದಿ ಮುಖಾಂತರ ವೇಸ್ಟಾಗಿ ಈಗ ಸದ್ಯ ಪ್ರಾರಂಭ ಆಗಿರ್ತಕ್ಕಂಥದ್ದು ನೀರು ಹೋಗ್ತಾ ಇದೆ. ಆ ನೀರನ್ನು ಲಿಫ್ಟ್ ಮಾಡಿ ಸುಮಾರು ಒಂದು 50ರಿಂದ 100 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಹಾಕತಿ. ಅದನ್ನು ಲಿಫ್ಟ್ ಮಾಡಿರಪ್ಪ ಅಂದ್ರೆ 4 ತಿಂಗಳ ಈ 4 ತಾಲೂಕಿಗೆ ವೇಸ್ಟ್ ನೀರು ಹೋಗ್ತಕ್ಕಂಥದ್ದು ಒಂದು ಹೊಸ ನೀರಾವರಿ ಪ್ರಾಜೆಕ್ಟನ್ನು ಮಾಡಿ ನೀರು ಲಿಫ್ಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಇವತ್ತು ಹೋರಾಟದಲ್ಲಿ ಇರ್ತಕ್ಕಂಥ ವಿಷಯ. ಅದನ್ನು ಕೂಡ ಈಗಾಗಲೇ ಸರ್ಕಾರಕ್ಕೆ ಮೊದಲು ನಾವು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಕೂಡ ಮನವಿಯನ್ನು ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಹನುಮಾನ್ ಏತ್ ನೀರಾವರಿ, ಹನುಮಾನ್ ಕರಗಾಂವ್ ಮತ್ತು ಹನುಮಾನ್ ಏತ್ ನೀರಾವರಿ ಸಂಪೂರ್ಣ ಇಲ್ಲಿವರೆಗೆ ಯೋಜನೆ ಅದಕ್ಕೆ ಹಣ ಬಜೆಟ್ ಆಗಲಿಲ್ಲ. ಕರಗಾಂವ್ ಏತ್ ನೀರಾವರಿ ತಮ್ಮೆಲ್ಲ ಮೀಡಿಯಾ ದೇವರುಗಳ ಆಶೀರ್ವಾದದಿಂದ ಹೋರಾಟದಿಂದ ಅದು ಪ್ರಾರಂಭ ಆಗಿರ್ತಕ್ಕಂಥದ್ದು. ಈಗ ಹನುಮಾನ್ ಏತ್ ನೀರಾವರಿ ಕೂಡ ಈ ಬೆದರೋಳಿ ಹತ್ತರವಾಟ ಈ ಭಾಗದಾಗ ನಿಡ್ಸೋಸಿ ಈ ಭಾಗದಾಗೆಲ್ಲ ಭಾಳಷ್ಟು ಕುಡ್ಲಿಕ್ಕೆ ನೀರಿನ ಸಮಸ್ಯೆ ಐತಿ. ಅವ್ರು ಕುಡಿಯೋಕೆ ಕೂಡ ನೀರಿನ ಸಮಸ್ಯೆ ಐತಿ. ಹನುಮಾನ್ ಏತ್ ನೀರಾವರಿ ಕೂಡ ಅವತ್ತು ಕಡ್ಡಾಯವಾಗಿ ಜಾರಿಗೆ ಮಾಡಬೇಕು ಅನ್ನುವಂಥ ವಿಚಾರನೂ ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಶಿವಶಕ್ತಿ ಏತ್ ನೀರಾವರಿ ಅಂತೇಳಿ ಕೆಂಪಟ್ಟಿ ಮತ್ತು ಒಂದು 7-8 ರಾಯಬಾಗ್ ತಾಲೂಕು ಒಂದು 4 ಹಳ್ಳಿ, ಈ ಚಿಕ್ಕೋಡಿ ತಾಲೂಕು ಒಂದು 4 ಹಳ್ಳಿ ಶಿವಶಕ್ತಿ ನೀರಾವರಿ ಯೋಜನೆ ಐತಿ. ಈಗಾಗಲೇ ಕೂಡ ಅದನ್ನು ಸರ್ಕಾರಕ್ಕೆ ನಾವೆಲ್ಲ ಒತ್ತಾಯ ಮಾಡಿರ್ತಕ್ಕಂಥದ್ದು. ಅದು ಸರ್ಕಾರ ಬರೇ ನಾವು ಟೆಂಡರ್ ಪ್ರಕ್ರಿಯೆ ಒಳಗೋದು ಆದಾಯದ ನವ ಹೇಳತ್ತೈತಿ. ಅದನ್ನು ತಕ್ಷಣ ತಾವು 30 ತಾರೀಕು ಒಳಗಾಗಿನ ಪ್ರಕ್ರಿಯೆ ಮಾಡಿ ಅದು ಟೆಂಡರ್ ಮುಗಿಸಿ ವರ್ಕ್ ಮಾಡತಕ್ಕಂಥದ್ದು ಆಗಬೇಕು ಅನ್ನುವಂಥ ಹೋರಾಟ. ಮತ್ತು ಅದೇ ರೀತಿಯಾಗಿ ಕೊಟಬಾಗಿ ಏತ್ ನೀರಾವರಿ, ಕೊಟಬಾಗಿ ಏತ್ ನೀರಾವರಿ ಇಲ್ಲಿ ನಮ್ದು ಬೆಳಗಿಲಿ ಅಂಚನಟ್ಟಿ ಹಲವಾರು ಗ್ರಾಮಗಳಿಗೆ ನೀರನ್ನೇ ಬರ್ತಾ ಇಲ್ಲ. ಬೆಂಬಲವಾಡ ಹೀಗೆ ಹಲವಾರು ಊರುಗಳಿಗೆ ನೀರು ಬರ್ತಾ ಇಲ್ಲ. ಅದರಿಂದ ಬಹಳಷ್ಟು ಸಮಸ್ಯೆ ಆಗತೈತಿ. ಇದಕ್ಕೆ ಮೇಗಿದ್ದಂಥ ಇಬ್ಬರು ಗುರುಗಳ ಮಹಾತ್ಮರ ಪಾದಕ್ಕೆ ನಮಸ್ಕಾರ ಹೇಳುತ್ತಾ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರಾದಂಥ ಚುನ್ನಪ್ಪ ಪೂಜಾರಿ ಅವರೇ, ಈ ಜಿಲ್ಲಾ ಅಧ್ಯಕ್ಷರಾದಂಥ ಮನೋಜ್ ಅವರೇ, ಅವರಿವರನ್ನದೇ ಎಲ್ಲ ನನ್ನ ಹೋರಾಟಗಾರರೇ, ಇವತ್ತು ಏನು ನಾನು ಈ ಹೋರಾಟಕ್ಕೆ ಬರ್ತಾನಂತೇಳಿ ನನ್ನ ತಾಯಂದರು ಏನು ಟೇಬಲ್ ಹಾಕ್ಕೊಂಡು ಈ ಹೋರಾಟಕ್ಕೆ ಬರುವಂಥ ಕೆಲಸ ಮಾಡ್ಯಾರಲ್ಲ, ಅವ್ರಿಗೂ ಧನ್ಯವಾದ ಹೇಳುತ್ತಾ, ನನ್ನ ಅಣ್ಣ ತಮ್ಮಂದರು ಏನು ಟೇಬಲ್ ಹಾಕ್ಕೊಂಡು ಇವತ್ತು ನಾನು ಈ ಹೋರಾಟಕ್ಕೆ ಬರ್ತಾನಂತೇಳಿ ಬಂದರೆ ನೀವು ಹಂಗೆ ಬರೋರೆಲ್ಲ ವಿದ್ಯಕ್ಕೆ ಬಂದರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾ ಇವತ್ತಿನ ದಿವಸದಲ್ಲಿ ಎಂಥ ವಿದ್ದಪ್ಪ ಅಂದ್ರೆ ಬಿಡದಿ ಒಳಗೆ ನನ್ನ ಅಣ್ಣ ತಮ್ಮಂದರು ರೈತರು ಒಟ್ಟೆ ಒಂದು ಇಂಚು ಭೂಮಿ ಕೊಡಂಗಿಲ್ಲ. ಭೂಮಿ ಕೊಯ್ತಂದ್ರೆ ನಾಳೆ ನನ್ನ ಮುತ್ತಾತ ನನ್ನ ಆ ಭೂಮಿ ಒಳಗೆ ಮಣ್ಣು ಕೊಡಬೇಕಾಗೈತಿ. ಭೂಮಿ ಕಳ್ಕೊಂಡ್ರೆ ನನ್ನ ಮಣ್ಣು ಕೊಡೋರು ಯಾರು ಅಂತೇಳಿ ಬಿಡದಿ ಒಳಗೆ ನನ್ನ ಅಣ್ಣ ತಮ್ಮಂದ್ರು ಕೊಡಾಕ್ ತಯಾರಿಲ್ಲ. ನಾವೇನಾರ ಈ ಚಿಕ್ಕೋಡಿ ಜಿಲ್ಲಾ ಅಭಿವೃದ್ಧಿ ಆಗಲಿ ಅಂತೇಳಿ ನನ್ನ ಅಣ್ಣ ತಮ್ಮಂದ್ರೆ ಇಲ್ಲಿ ಭೂಮಿ ಕೊಡಕ್ಕೆ ತಯಾರಾಗ್ಯಾರು. ಆದರೆ ಇವರಿಗೆ 35 ಲಕ್ಷ ತನಕ 1 ಎಕರೆಗೆ ಪರಿಹಾರ ಕೊಡ್ತು ಅಂತ ಹೇಳ್ತಾರೋ. ಅಲ್ಲಿ ಕೊಡಲ್ಲ ಅಂತ ಇದೇ ಸರ್ಕಾರನ ಕೊಡಲ್ಲ ಅಂತವ್ರಿಗೆ 1 ಎಕರೆಗೆ 3 ಕೋಟಿ ರೂಪಾಯಿ ಘೋಷಣೆ ಮಾಡ್ತೈತಿ. ಕರ್ನಾಟಕದ ಮುಖ್ಯಮಂತ್ರಿಗೆ ಹೇಳಕ್ ಇಷ್ಟಪಡ್ತೀನೋ, ಕರ್ನಾಟಕದ ಮುಖ್ಯಮಂತ್ರಿ, ನಾವು ಉತ್ತರ ಕರ್ನಾಟಕದ ರೈತರು, ಉತ್ತರ ಕರ್ನಾಟಕದ ಜನ ಮುದ್ದಾಗಿಲ್ಲ, ನಾವು ಎಚ್ಚರಾಗಿದ್ದೀವಿ. ಹುಷಾರಿ ಕಾಲಿಡ್ಬೇಕಾದ್ರೆ ಹುಷಾರ ಅಂತ ಹೇಳಕ್ ಇಷ್ಟಪಡ್ತೀನೋ. ಯಾಕೆ ಆ ಮಾತು ಹೇಳ್ತೀರಂದ್ರ ಪ್ರತಿ ಒಬ್ಬಗೂ ಒಂದೇ ಹೇಳ್ಬೇಕಾಕೈತಿ. ಆದ್ರೂ ಇಲ್ಲಿ ಚಿಕ್ಕೋಡಿ ಜಿಲ್ಲಾ ಹಗರಿಲ್ಲ. ಇಲ್ಲಿ 1 ಗುಂಟೆಗೆ 50 ಲಕ್ಷದಿಂದ 60 ಲಕ್ಷ ರೂಪಾಯಿ ಕಿಮ್ಮತ್ ಆಕೈತಿ ನಮ್ಮ ಭೂಮಿಯು. ಅದಕ್ಕೆ ಏನಾರ ತೆಪಗಾಟಾಗಿ ನೀ ಏನಾರ ಚಾಕ್ಲೇಟ್ ಕೊಡ್ತಾರೋ ಇವ್ರು ಮಾಡ ರೈತರು ಉತ್ತರ ಕರ್ನಾಟಕದವರು ಈ ರೈತರು ಮುದ್ದು ಜನ ಅದಾರ ಅಂತೇಳಿ ಏನಾರ ಈ ಭೂಮಿ ಕೈ ಹಾಕಿದಂಗ ಆದ್ರ ನಿನ್ನೂ ಇಲ್ಲಿ ರಸ್ತಾ ಮಾಡಕ್ ಬರ್ಬಿಡುದಿಲ್ಲ. ಹುಷಾರ್. ಮರ್ಯಾದೆ ಐತಿಲ್ಲ ಅಂತೇಳಿ ಕೇಳೋಣ ಬೇಡ್ರ. ಯಾಕಪ್ಪ ಅಂತಂದ್ರ ಯಾರು ಇದನ್ನ ಕೇಳೋರಿಲ್ಲ ಅಂತೇಳಿ ಅವ್ರ ಕಲ್ಪನೆ ಆಗೈತಿ. ಆದ್ರ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲಿ ರೈತರಿಗೆ ಅನ್ಯಾಯ ಆಕೈತಿ ಅಲ್ಲಿ ಮುಂಚೂಣಿಯಲ್ಲಿ ಇರ್ತತಿ. ಅದಕ್ಕ ಏನು 30ನೇ ತಾರೀಕ ಇಲ್ಲಿ ಸುಮಾರು ಚಿಕ್ಕೋಡಿ ಬಸವೇಶ್ವರ ಸರ್ಕಲ್ ಬಂದ್ ಮಾಡಿ ಸುಮಾರು 10 ರಿಂದ 15 ಸಾವಿರ ಜನ
ಇಡೀ ರಾಜ್ಯದಿಂದ ಪ್ರತಿ ಜಿಲ್ಲೆಯಿಂದ ಈ ಭಾಗದ ರೈತರಿಗೆ ನ್ಯಾಯ ಕೊಡ್ಸಾಕ ರೈತರು ಬರೋರ್ದವರು ತಾವು ಕೂಡ ತಮ್ಮ ಸುತ್ತಮುತ್ತಲಿನ ಹಳ್ಳಿಯವರಿಗೆ ಜಾಗೃತಿ ಮಾಡಿಕರಿಂದ ಹೆಚ್ಚಿನ ಸಂಖ್ಯೆ ಒಳಗೆ ಜನ ಕೂಡಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕೂಡ ವಿನಂತಿ ಮಾಡ್ಕೋತೀವಿ. ಇನ್ನೊಂದೇನಪ್ಪ ಅಂತಂದ್ರ ಬಹಳಷ್ಟು ದಿವಸದಿಂದ ಹನುಮಾನ್ ಏತ್ ನೀರಾವರಿ ಆಗಿರ್ಬೋದು, ನಮ್ಮ ಶಿವಶಕ್ತಿ ಏತ್ ನೀರಾವರಿ ಆಗಿರ್ಬೋದು, ಕೊಟ್ಟಬಾಗಿ ಏತ್ ನೀರಾವರಿ ಆಗಿರ್ಬೋದು, ಇದೀಗ ತಾನೇ ಈ ಕಡೆ ಮುಗಳಾಳ ಭಾಗದ ಈ ಕಡೆ ಹುಕ್ಕೇರಿಂದ ಕೂಡ ಬರ್ತೈತಿತ್ತ ಆ ಭಾಗದಾಗ ಸಹಿತ ಬಹಳಷ್ಟು ನೀರಿನಿಂದ ರೈತರು ವಂಚನೆ ಆಗ್ಯಾರ. ಅದಕ್ಕೆ ತಾವು ಈ ಭಾಗದ ರೈತ ಬಾಂಧವರು ಎಲ್ಲರೂ ಒಗ್ಗಟ್ಟಾಕಿರಿಂದ ಇದು ಸಮಸ್ಯೆ ಅಲ್ಲ, ಇದು ಸಮಸ್ಯೆ ನಮ್ಮದು ಒಬ್ಬರದ ಅಲ್ಲ, ಇಡೀ ಎಲ್ಲಾ ರೈತರ ಸಮಸ್ಯೆ ಐತಿ. ಅವ್ರಿಗೆ ಸಮಸ್ಯೆ ಬಂದಾಗ ನಾವು ಹೋಗಿ ಅವ್ರಿಗೆ ಸಹಾಯ ಆಗೋದು, ಅವ್ರಿಗೆ ಸಮಸ್ಯೆ ಬಂದಾಗ ನಾವು ಹೋಗಿ ಅವ್ರಿಗೆ ಸಹಾಯ ಆಗುವಂತ ಮನೋಭಾವ ಇಟ್ಕೊಂಡ್ಕಿರಿಂದ ನಾವು ಹೋರಾಟ ಮಾಡಿದ್ದ ಕರೆ ಆದ್ರ ಹೋರಾಟ ಯಶಸ್ವಿ ಆಗ್ಲಿಕ್ಕೆ ಯಾರು ಮಾತಿಲ್ಲ.